ಸಮಯ ಸುದ್ದಿ ನಿಮ್ಮ ಧ್ವನಿ ನಮ್ಮ ಸುದ್ದಿ. ಪೌರ ಕಾರ್ಮಿಕರ ಸೇವೆಯೇ ದೈವಿಕ ಸೇವೆ. ಪಾದಪೂಜೆ ನೆರವೇರಿಸಿ ಗೌರವ ಸಲ್ಲಿಸಿದ ಸೀಕಲ್ ಆನಂದಗೌಡ. ಶಿಡ್ಲಘಟ್ಟ ಜಾಗತಿಕ ಸ್ವಚ್ಛತಾ ಪೌರ ಕಾರ್ಮಿಕರ ದಿನಾಚರಣೆ ಅಂಗವಾಗಿ ಭಾರತೀಯ ಜನತಾ ಪಾರ್ಟಿ ಶಿಡ್ಲಘಟ್ಟ ಗ್ರಾಮಾಂತರ ಹಾಗೂ ನಗರ ಮಂಡಲಗಳ ವತಿಯಿಂದ ನಗರದ ಕೋಟೆ ವೃತ್ತದಲ್ಲಿರುವ ಶ್ರೀರಾಮನ ದೇವಾಲಯದ ಆವರಣದಲ್ಲಿ ಪೌರ ಕಾರ್ಮಿಕರ ಸನ್ಮಾನ ಕಾರ್ಯಕ್ರಮವನ್ನು ಆಯೋಜಿಸಿ ನಗರದ ಸ್ವಚ್ಛತೆಗೆ ತಮ್ಮ ಜೀವನವನ್ನೇ ಮುಡುಪಾಗಿಟ್ಟಿರುವ ಪೌರ ಕಾರ್ಮಿಕರಿಗೆ ಗೌರವ ಸಲ್ಲಿಸಲಾಯಿತು. ಕಾರ್ಯಕ್ರಮದಲ್ಲಿ ಬಿಜೆಪಿ ಗ್ರಾಮಾಂತರ ಮಂಡಲಾಧ್ಯಕ್ಷ ಸೀಕಲ್ ಆನಂದಗೌಡ ಅವರು ಹಿರಿಯ ಪೌರ ಕಾರ್ಮಿಕರಾದ ಯಲ್ಲಮ್ಮ, ನಾಗಮ್ಮ, ಚಿನ್ನಮ್ಮ ಹಾಗೂ ನಾರಾಯಣಪ್ಪ ಅವರನ್ನ ವಿಶೇಷವಾಗಿ ಸನ್ಮಾನಿಸಿ ಪಾದಪೂಜೆ ನೆರವೇರಿಸಿದರು. ಪೌರ ಕಾರ್ಮಿಕರ ಸೇವೆಯನ್ನ ದೇವರ ಸೇವೆಗೆ ಹೋಲಿಸಿ ಅವರ ಪಾದಗಳಿಗೆ ಪೂಜೆ ಸಲ್ಲಿಸಿದ ಅಪರೂಪದ ಕ್ಷಣ ಕಾರ್ಯಕ್ರಮದ ಪ್ರಮುಖ ಆಕರ್ಷಣೆಯಾಗಿತ್ತು. ಬಳಿಕ ಮಾತನಾಡಿದ ಸೀಕಲ್ ಆನಂದಗೌಡ, ಜಿಲ್ಲಾಧ್ಯಕ್ಷ ಸೀಕಲ್ ರಾಮಚಂದ್ರೇಗೌಡ ಅವರ ಸೂಚನೆಯಂತೆ ಜಿಲ್ಲೆಯಾದ್ಯಂತ ಪೌರ ಕಾರ್ಮಿಕರಿಗೆ ಗೌರವ ಸಲ್ಲಿಸುವ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಎಂದರು. ಪ್ರತಿದಿನ ಸಾರ್ವಜನಿಕರು ಎಚ್ಚರಗೊಳ್ಳುವ ಮುನ್ನವೇ ರಸ್ತೆಗಿಳಿದು ನಗರದ ಸ್ವಚ್ಛತೆಗೆ ಶ್ರಮಿಸುವ ಪೌರ ಕಾರ್ಮಿಕರ ಸೇವೆ ಅಮೂಲ್ಯವಾಗಿದ್ದು ಸಮಾಜವು ಅವರನ್ನ ಗೌರವದಿಂದ ಕಾಣಬೇಕು ಎಂದರು. ನಗರಸಭೆಯಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅನೇಕ ಪೌರ ಕಾರ್ಮಿಕರು ಇನ್ನು ಉದ್ಯೋಗ ಭದ್ರತೆಯ ಕೊರತೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಅವರಿಗೆ ಶಾಶ್ವತ ಭದ್ರತೆ, ಸೂಕ್ತ ವೇತನ ಹಾಗೂ ಅಗತ್ಯ ಸೌಲಭ್ಯಗಳನ್ನು ಒದಗಿಸುವ ಜವಾಬ್ದಾರಿ ಸರ್ಕಾರದ ಮೇಲಿದೆ. ಪೌರ ಕಾರ್ಮಿಕರ ಹಕ್ಕುಗಳನ್ನು ರಕ್ಷಿಸುವ ನಿಟ್ಟಿನಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಅವರು ಒತ್ತಾಯಿಸಿದರು. ಪೌರ ಕಾರ್ಮಿಕರು ಅನಾರೋಗ್ಯ, ಮಳೆ, ಬಿಸಿಲು ಒಂದೇ ನಗರದ ಸ್ವಚ್ಛತೆಗೆ ದುಡಿತಿದ್ದಾರೆ. ಅವರಿಗೆ ತಂದೆ ತಾಯಿ, ಅಕ್ಕ ತಂಗಿಯರಿಗೆ ನೀಡುವ ಗೌರವದಷ್ಟೇ ಗೌರವವನ್ನು ಸಮಾಜ ನೀಡಬೇಕು ಅಂತ ಕರೆ ನೀಡಿದರು. ಕಾರ್ಯಕ್ರಮದಲ್ಲಿ ಶಿಡ್ಲಘಟ್ಟ ನಗರಸಭೆಯಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವ ಎಲ್ಲ ಪೌರ ಕಾರ್ಮಿಕರನ್ನ ಶಾಲು ಹೊದಿಸಿ ಉಡುಪುಗಳನ್ನು ವಿತರಿಸುವ ಮೂಲಕ ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಈ ವೇಳೆ ಪೌರ ಕಾರ್ಮಿಕ ಕಲ್ಯಾಣ ನಿಧಿಗೆ ಕೆವಿ ಅನಂತ ಪದ್ಮನಾಭ ಅವರು 10,000 ದೇಣಿಗೆಯನ್ನು ನೀಡಿದರು. ಕಾರ್ಯಕ್ರಮದಲ್ಲಿ ನಗರ ಮಂಡಲಾಧ್ಯಕ್ಷ ದೇವರಾಜ್, ರೂಪಸಿ ರಮೇಶ್, ಡಾಕ್ಟರ್ ಸತ್ಯನಾರಾಯಣ ರಾವ್, ನಗರಸಭಾ ಮಾಜಿ ಸದಸ್ಯ ನಾರಾಯಣಸ್ವಾಮಿ, ಕೆಕೆಪೇಟೆ ದೊಡ್ಡ ಪಾಪಣ್ಣ, ಶ್ರೀನಿವಾಸ್, ವಿಎಲ್ ಕೃಷ್ಣಮೂರ್ತಿ ರಾವ್, ಕೆವಿ ಅನಂತ ಪದ್ಮನಾಭ, ರಾಮಕೃಷ್ಣಪ್ಪ, ಶಿಕ್ಷಕರಾದ ಪುರುಷೋತ್ತಮ್, ಸೈಯದ್ ಖದೀರ್ ಪಾಷಾ, ಚಲುವರಾಜ್, ನಗರ ಮಹಿಳಾ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ಮಂಜುಳಾ, ಶಂಕರ್, ಗೊರಮಡುಗು ಮಂಜುನಾಥ್, ಒಬಿಸಿ ನಗರ ತಾಲೂಕು ಅಧ್ಯಕ್ಷ ಭಾನುಚಂದ್ರ, ಆನಂದ್, ಪುರುಷೋತ್ತಮ್ ಸೇರಿದಂತೆ ಬಿಜೆಪಿ ಮುಖಂಡರು, ಕಾರ್ಯಕರ್ತರು ಹಾಗೂ ಪೌರ ಕಾರ್ಮಿಕರು ಉಪಸ್ಥಿತರಿದ್ದರು. ನಮ್ಮ ಪೌರ ಕಾರ್ಮಿಕರನ್ನ ಒಂದು ಉತ್ತೇಜನ ಮಾಡುವ ರೀತಿಯಲ್ಲಿ ಹಾಗೂ ಅವರಿಗೆ ಬೇಕಾದಂತಹ ಒಂದು ಸಹಕಾರವನ್ನ ಕೊಡುವ ನಿಟ್ಟಿನಲ್ಲಿ, ಅವರಿಗೆ ಗೌರವವನ್ನ ಕೊಡತಕ್ಕಂಥ ನಿಟ್ಟಿನಲ್ಲಿ ಪ್ರತಿ ಮಂಡಲದಲ್ಲೂ ಸಹ ಈ ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡಬೇಕು ಅಂತೇಳಿ ನಮ್ಮ ಜಿಲ್ಲಾಧ್ಯಕ್ಷರು, ನಮ್ಮ ನಾಯಕರು ಆಗಿರ್ತಕ್ಕಂಥ ಸೀಕಲ್ ರಾಮಚಂದ್ರೇಗೌಡರು ಒಂದು ಸೂಚನೆಯನ್ನ ಹೊರಡಿಸಿರ್ತಾರೆ. ನಾವು ಇವತ್ತಿನ ದಿವಸ ಶಪಥ ಮಾಡಿ ಹೇಳ್ತಾ ಇದೀವಿ, ದೇವರಲ್ಲಿ ಪ್ರಮಾಣ ಮಾಡಿ ಹೇಳ್ತಾ ಇದೀವಿ, ನಮ್ಮ ಭಾರತೀಯ ಜನತಾ ಪಾರ್ಟಿ ಮುಂದಿನ ದಿನಗಳಲ್ಲಿ ಸರ್ಕಾರ ರಚನೆ ಆಗೋದು ಖಂಡಿತ. ನಮ್ಮ ಶಿಡ್ಲಘಟ್ಟದಲ್ಲಿ ಯಾರೆಲ್ಲ ಪೌರ ಕಾರ್ಮಿಕರು ಅಭದ್ರತೆಯಿಂದ ಕೆಲಸ ಮಾಡ್ತಾ ಇದ್ದಾರೆ ಅವರಿಗೆ ಭದ್ರತೆಯನ್ನ ಒದಗಿಸ್ತಕ್ಕಂಥ ಕೆಲಸ ನಮ್ಮ ಸೀಕಲ್ ರಾಮಚಂದ್ರೇಗೌಡರ ಒಂದು ನಾಯಕತ್ವದಲ್ಲಿ ಖಂಡಿತವಾಗಿ ನಮ್ಮ ಶಿಡ್ಲಘಟ್ಟದಲ್ಲಿ ನಾವು ಮಾಡೇ ಮಾಡ್ತೀವಿ. ಅವರ ಅನುಪಸ್ಥಿತಿಯಲ್ಲಿ, ಸೀಕಲ್ ರಾಮಚಂದ್ರೇಗೌಡ ಅನುಪಸ್ಥಿತಿಯಲ್ಲೂ ಸಹ ನಾವು ಇವತ್ತಿನ ದಿವಸ ಕಾರ್ಯಕ್ರಮವನ್ನ ಯಾಕೆ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಇವತ್ತು ವಿಶೇಷವಾದಂತಹ ದಿನ. ಇವತ್ತು ನಾವು ಆ ಪೌರ ಕಾರ್ಮಿಕರಿಗೆ ನಮ್ಮ ತಂದೆ ತಾಯಿಯಂದರ ಅವರಿಗೆ ಯಾವ ರೀತಿಯಾದಂತ ಗೌರವವನ್ನ ಕೊಡ್ತೀವಿ, ನಮ್ಮ ಅಕ್ಕ ತಂಗಿಯರಿಗೆ ಯಾವ ರೀತಿಯಾದಂತ ಗೌರವವನ್ನ ಕೊಡ್ತೀವಿ, ಅದೇ ಸ್ಥಾನದಲ್ಲಿ ಅವ್ರನ್ನೂ ಸಹ ನೋಡೋದ್ರ ಮುಖಾಂತರ ಅವರಿಗೆ ಗೌರವವನ್ನ ಕೊಡಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಇವತ್ತಿನ ದಿವಸ ಈ ಕಾರ್ಯಕ್ರಮವನ್ನ ಭಾರತೀಯ ಜನತಾ ಪಾರ್ಟಿಯಿಂದ ಆಯೋಜನೆಗೊಳಿಸಿದ್ದೀವಿ.